ಸರ್ಕಾರ ಜಾರಿಗೆ ತಂದ ವಿಬಿಜಿ ರಾಮ್ಜಿ ಯೋಜನೆಯು ನಿರುದ್ಯೋಗ ಸಮಸ್ಯೆಯನ್ನು ಹೆಚ್ಚಿಸುತ್ತದೆ ಮತ್ತು ಇದು ಉದ್ಯೋಗ ಖಾತರಿಗೆ ಕತ್ತರಿ ಹಾಕಲಿದೆ. ಇದನ್ನ ರಾಜ್ಯ ಸರ್ಕಾರದೊಂದಿಗೆ ಯಾವುದೇ ರೀತಿಯ ಚರ್ಚೆಯನ್ನ ಮಾಡದೆ ಜಾರಿಗೆ ತರಲಾಗಿದೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಆಪಾದಿಸಿದ್ದಾರೆ. ಈ ಕುರಿತು ಕೇಂದ್ರ ಸರ್ಕಾರದ ನಡೆಯನ್ನ ಅವರು ವಿರೋಧಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳಿಗೆ ಗಾಂಧೀಜಿಯವರ ಕನ್ನಡಕ ಅವಶ್ಯಕತೆ ಇದೆ, ಆದ್ರೆ ಅವರ ಹೆಸರಿನ ಯೋಜನೆಗಳು ಅವರಿಗೆ ಬೇಡ. ಒಮ್ಮೆ ಅವರನ್ನ ಕೊಂದ್ರು, ಈಗ ಮತ್ತೊಮ್ಮೆ ಕಾನೂನಿನಲ್ಲಿ ಅವರ ಹೆಸರನ್ನ ತೆಗೆಯುವ ಮೂಲಕ ಕೊಲ್ತಾ ಇದ್ದಾರೆ ಎಂದು ಕಿಡಿಕಾರಿದ್ದಾರೆ. ಬೇಕಾದ್ರೆ ಈ ಮಸೂದೆಗೆ ನಾಥೂರಾಮ್ ಗೂಡ್ಸೆ ಹೆಸರನ್ನ ಇಡಿ, ಆದ್ರೆ ಹಳೆಯ ಕಾನೂನಿನ ರೀತಿಯಲ್ಲಿ ಮುಂದುವರಿಯಲಿ. ಕಾನೂನಿನಲ್ಲಿ ತಂದ ಬದಲಾವಣೆಯಿಂದ ಜನರಿಗೆ ಅನ್ಯಾಯವಾಗಿದೆ. ಹಳೆ ಕಾನೂನನ್ನ ಮತ್ತೆ ಜಾರಿಗೆ ತರಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಬಂಧ ಇದರಿಂದ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ರಾಜ್ಯ ಸರ್ಕಾರ ಅಭಿಪ್ರಾಯ ಪಡೆಯದೆ ಬುಲ್ಡೋಸ್ ಮಾಡಿ ಕಾನೂನನ್ನ ಜಾರಿಗೆ ತಂದಿರುವುದು ಸರಿಯಲ್ಲ. ಇದನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರಬಲವಾಗಿ ವಿರೋಧಿಸುವ ಉದ್ದೇಶದಿಂದ ತುರ್ತು ವಿಧಾನ ಪರಿಷತ್ ಅಧಿವೇಶನವನ್ನ ಕರೆದಿದೆ ಎಂದರು. ಇದರ ಜೊತೆಗೆ 100 ಕಿಲೋಮೀಟರ್ ಪಾದಯಾತ್ರೆಯನ್ನ ಫೆಬ್ರವರಿ 9ರಿಂದ 12ರ ತಾರೀಕಿನ ತನಕ ಸುಳ್ಯದಿಂದ ಮುಲ್ಕಿಯ ಬ್ರಿಡ್ಜ್ ವರೆಗೆ ನಡೆಸಲಾಗುತ್ತೆ ಎಂದು ಐವನ್ ಘೋಷಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಶಿಧರ್ ಹೆಗ್ಡೆ, ನಾಗೇಂದ್ರ ಭಾಸ್ಕರ್, ಸತೀಶ್ ಪೆಂಗಲ್, ಅಶ್ರಫ್ ಮತ್ತಿತರರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳಲ್ಲಿ ಗಾಂಧೀಜಿಯವರ ಕನ್ನಡಕ ಆಗ್ತದೆ. ಗಾಂಧೀಜಿಯವರ ಹೆಸರು ಬೇಡ. ಒಮ್ಮೆ ಅವರನ್ನು ಕೊಂದಿರಿ, ಈಗ ಮತ್ತೊಮ್ಮೆ ಕೊಲ್ತಾ ಇದ್ದೀರಿ ಈ ಕಾನೂನಿನಲ್ಲಿ ಅವರ ಹೆಸರನ್ನ ತೆಗೆಯುವ ಮೂಲಕ. ನೀವು ಬೇಕಾದ್ರೆ ನಾಥೂರಾಮ್ ಗೂಡ್ಸೆ ಅವರ ಹೆಸರಿಡಿ, ವಿ ಡೋಂಟ್ ಮೈಂಡ್, ಬಟ್ ವಿ ವಾಂಟ್ ದಿ ಒರಿಜಿನಲ್ ಕಾನೂನು ಏನಿತ್ತು ನೀವು ರಿಪೀಲ್ ಮಾಡಿದ್ದೀರಿ, ಈ ಕಾನೂನನ್ನು ನೀವು ತೆಗೆದಿದ್ದೀರಿ, ಅದನ್ನು ಮತ್ತೆ ಜಾರಿಗೆ ತರಬೇಕು ಅಂತ ಹೇಳುವಂತಹದ್ದು. ಮತ್ತು ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧ ಇವತ್ತು ಹಳಸಿ ಹಾಕಿದ್ದೀರಿ. ಯಾವುದೇ ಕಾರ್ಯಕ್ರಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ಮಾಡಬೇಕಾದಾಗ ರಾಜ್ಯ ಸರ್ಕಾರಗಳ ಅಭಿಪ್ರಾಯವನ್ನು ಪಡೆಯುವುದು ಕ್ರಮ. ಇಷ್ಟು ದೊಡ್ಡ ಯೋಜನೆಗೆ ನೀವು ರಾಜ್ಯ ಸರ್ಕಾರದ ಅನುಮತಿಯನ್ನು ಪಡೆಯದೆ ಏಕಾಏಕಿಯಾಗಿ ಬುಲ್ಡೋಸ್ ಮಾಡಿದಾಗ ರಾಜ್ಯ ಸರ್ಕಾರಗಳು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಾವು ಕಣ್ಣು ಮುಚ್ಚಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಜನಪರ ಕಾನೂನನ್ನು ತೆಗೆದಾಗ